ಶರ್ಮಿಳಾ ಮಾಂಡ್ರೆ ಮದುವೆ ನಿಶ್ಚಯ ಆಗಿರೋ ವಿಚಾರ ಎಲ್ರಿಗೂ ಗೊತ್ತಿರೋದೆ. ಅವರ ಹುಡುಗ ಯಾರು ಅನ್ನೋದು ಸಹ ಗೊತ್ತಾಗಿದೆ. ಇದರ ನಡುವೆ ಒಂದು ಹಾರ್ಟ್ ಬ್ರೇಕ್ ಕೂಡ ಆಗಿದೆ. ಅದು ನಿರ್ದೇಶಕ ನಟ ಲೂಸಿಯ ಪವನ್ ಅವರದ್ದು. ಈ ಬಂಧ ಇಂದಿನದ್ದೇನಲ್ಲ, ಗಾಳಿಪಟ 2 ಸಿನಿಮಾದಿಂದ ಬಂದಿರುವಂಥದ್ದು. ಅಲ್ಲಿಂದ ಇಲ್ಲಿಯವರೆಗೂ ಪಾಪ ಒನ್ ಸೈಡ್ ಲವ್ ಮಾಡಿಕೊಂಡು ಬಂದ ಪವನ್ ಅವರದ್ದು ಇದೀಗ ಹಾರ್ಟ್ ಬ್ರೇಕ್ ಆಗಿದೆ. ಗಾಳಿಪಟ 2 ಚಿತ್ರದಲ್ಲಿ ಪವನ್ ಹಾಗೂ ಶರ್ಮಿಳಾ ಜೋಡಿಯಾಗಿ ನಟಿಸಿದ್ರು. ಪ್ರೊಫೆಸರ್ ಶರ್ಮಿಳಾ ಅವರನ್ನ ಪ್ರೀತಿಸುವ ವಿದ್ಯಾರ್ಥಿ ಭೂಷಣ್ ಪಾತ್ರದಲ್ಲಿ ಪವನ್ ನಟಿಸಿದ್ರು. ಆದ್ರೆ ಅದು ಒನ್ ಸೈಡ್ ಲವ್. ಕೊನೆಯಲ್ಲಿ ಬೇರೆಯವರ ಜೊತೆ ಪ್ರೊಫೆಸರ್ ಶರ್ಮಿಳಾ ಮದುವೆ ನಡೆಯುತ್ತೆ. ನಿಜ ಜೀವನದಲ್ಲೂ ಹಿಂಗೆ ಆಗ್ಬಿಡ್ತಲ್ಲ ಅಂತ ಪವನ್ ಕುಮಾರ್ ವಿಡಿಯೋವೊಂದನ್ನ ಶೇರ್ ಮಾಡಿಕೊಂಡಿದ್ದಾರೆ. ನೀನು ಬಗೆಹರಿಯದ ಹಾಡಿನ ಮೂಲಕ ಸಣ್ಣ ವಿಡಿಯೋವೊಂದನ್ನ ಪೋಸ್ಟ್ ಮಾಡಿ ಶರ್ಮಿಳಾ ಮದುವೆ ನಿಶ್ಚಯ ಆಗಿರುವುದಕ್ಕೆ ಹಾರ್ಟ್ ಬ್ರೇಕ್ ಆಗಿದೆ ಎಂದಿದ್ದಾರೆ. ರಿಯಲ್ ಲೈಫ್ ಆದಾಗ ಅಂತ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಈ ಪೋಸ್ಟ್ ನೋಡಿದಂತಹ ಶರ್ಮಿಳಾ ಮಾಂಡ್ರೆ ಕೂಡ ಓ ಮೈ ಗಾಡ್ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಬಳಿಕ ರಿಪ್ಲೈ ಮಾಡಿರುವ ಪವನ್, ಶರ್ಮಿಳಾ ನನ್ನನ್ನ ಯಾವತ್ತೂ ಭೇಟಿಯಾಗದಂತಹ ಸ್ನೇಹಿತೆ, ಆದ್ರೆ ನಾವು ಮಾತನಾಡುವಾಗೆಲ್ಲ ಬಹಳ ಆತ್ಮೀಯ ಒಡನಾಟ ಇದೆ ಅನ್ಸುತ್ತೆ. ಒಬ್ಬರನ್ನೊಬ್ಬರು ಕಾಲೆಳೆಯುತ್ತಾ ಬಹಳ ತಮಾಷೆ ಮಾಡುತ್ತೇವೆ. ಕಾಂಗ್ರಾಟ್ಸ್ ಶರ್ಮಿಳಾ, ನಾನು ಸಂತೋಷದಿಂದ ಕನ್ಯಾದಾನ ಮಾಡುತ್ತೇನೆ ಅಂತ ಬರೆದುಕೊಂಡಿದ್ದಾರೆ. 4 ವರ್ಷಗಳ ಹಿಂದೆ ಬಂದಿದ್ದಂತಹ ಗಾಳಿಪಟ 2 ಸಿನಿಮಾ ಹಿಟ್ ಆಗಿತ್ತು. ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್, ದೂತ್ ಬೇಡ ದಿಗಂತ್ ಜೊತೆ ಮತ್ತೊಬ್ಬ ನಾಯಕನಾಗಿ ಪವನ್ ಕುಮಾರ್ ನಟಿಸಿದ್ರು. ಪವನ್ ಹಾಗೂ ಶರ್ಮಿಳಾ ಕಾಣಿಸಿಕೊಂಡಿದ್ದ ಸಾಂಗ್ ಕೂಡ ಹಿಟ್ ಆಗಿತ್ತು. ಪ್ರೀತಿಸಿದ ಪ್ರೊಫೆಸರ್ ಶರ್ಮಿಳಾ ಬೇರೆಯವರನ್ನ ಮದುವೆಯಾಗಿ ಯುರೋಪ್ಗೆ ಹೋದ್ರು. ಅಲ್ಲಿಗೂ ಆಕೆಯನ್ನ ಹುಡುಕಿ ಭೂಷಣ್ ಹೋಗುವ ಕಥೆ ಚಿತ್ರದಲ್ಲಿತ್ತು. ಬಹಳ ತಮಾಷೆಯಾಗಿ ಕಥೆಯನ್ನ ಭಟ್ರು ಕಟ್ಟಿಕೊಟ್ಟಿದ್ರು. ಸದ್ಯ ಪವನ್ ಪೋಸ್ಟ್ ಬಗ್ಗೆ ನೆಟ್ಟಿಗರು ಫನ್ನಿ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಅರ್ಜೆಂಟ್ ಆಗಿ ಗಣೇಶ್ ಅವರನ್ನ ಮೀಟ್ ಮಾಡಿ ಯೋಗರಾಜ್ ಭಟ್ರಿಗೆ ಕಾಲ್ ಮಾಡಿ ಅಂತ ನೆಟ್ಟಿಗರೊಬ್ರು ಕಾಲೆಳೆದಿದ್ದಾರೆ. ಛೇ ಪಾಪ, ಏನ್ರಿ ಡೈರೆಕ್ಟರ್, ಶರ್ಮಿಳಾ ಮೇಡಮ್ ಹಾರಿ ಹೋದ್ರು ಅಂತ ಮತ್ತೊಬ್ರು ಕಮೆಂಟ್ ಹಾಕಿದ್ದಾರೆ. ಪ್ರೀತಿ ಮಧುರ, ತ್ಯಾಗ ಅಮರ ಅಂತ ಮುಂಗಾರು ಮಳೆ ಸಿನಿಮಾ ಡೈಲಾಗ್ ಅನ್ನ ಮತ್ತೊಬ್ರು ಪೋಸ್ಟ್ ಮಾಡಿದ್ದಾರೆ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಅಂತ ಮಗದೊಬ್ಬರು ನಕ್ಕು ಕಮೆಂಟ್ ಹಾಕಿದ್ದಾರೆ. ಇದೇ ಬೇಸರದಲ್ಲಿ ಒಂದೊಳ್ಳೆ ಸ್ಕ್ರಿಪ್ಟ್ ಬರೆದು ಸಿನಿಮಾ ಮಾಡಿ ಪವನ್ ಸರ್ ಅಂತ ಅಭಿಮಾನಿಯೊಬ್ಬರು ಸಲಹೆಯನ್ನ ನೀಡಿದ್ದಾರೆ. ಒಟ್ಟಾರೆ ಪವನ್ ಕುಮಾರ್ ಹಾಕಿರುವಂತ ಫನ್ನಿ ವಿಡಿಯೋವನ್ನ ನೋಡುಗರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಅಷ್ಟೇ ಫನ್ನಿಯಾಗಿ ಕಮೆಂಟ್ಗಳನ್ನ ಹಾಕಿ ಓದುಗರಿಗೂ ಕೂಡ ಮನರಂಜನೆಯನ್ನ ನೀಡ್ತಾ ಇದ್ದಾರೆ.